ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಸಚಿವರಾಗಬೇಕು ಎನ್ನುವುದು ಎಲ್ಲರಲ್ಲಿಯೂ ಕೂಡ ಆಸೆ ಇರುತ್ತೆ. ಸಚಿವ ಸಂಪುಟ ವಿಸ್ತರಣೆ ಅಧಿವೇಶನದ ಬಳಿಕ ಆಗಬಹುದು ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಮಂಗಳವಾರ ಕಾಂಗ್ರೆಸ್ ಭವನದಲ್ಲಿ ಮಾತನಾಡಿದ್ರು. ಮೂಡ ಪ್ರಕರಣದಲ್ಲಿ ಮುಜುಗರ ತಂದ ಸಚಿವರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಸಚಿವ ಸಂಪುಟ ಬದಲಾವಣೆಯನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಎಂದಿದ್ದಾರೆ. 2028 ಎಲೆಕ್ಷನ್ ಗಮನದಲ್ಲಿ ಇಟ್ಕೊಂಡು 5ನೇ ವರ್ಗಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಒಳ್ಳೆಯದು ಅನ್ನೋ ಚರ್ಚೆ ನಡೀತಿದೆ. 5ನೇ ವರ್ಗ ಅಂತ ಕೇಳಿದ್ರು ವೋಟ್ ಅನ್ನ ಕೆಪಾಸಿಟಿ ವೋಟ್ ಫುಲ್ ಮಾಡೋಂತಾರ ಬೇಕು. 5ದಾನ ಅಂತ ಹೇಳಕ್ಕಾಗಲ್ಲ ಅಥವಾ ಮುಂದುವರೆದ ಅಂತ ಹೇಳಕ್ಕಾಗಲ್ಲ. ಆದ್ರೆ ಅವನು ಪಾಪ್ಯುಲರ್ ಇರಬೇಕು, ವೋಟ್ ಅನ್ನ ಆಕರ್ಷಣೆ ಮಾಡುವಂತ ಕೆಪಾಸಿಟಿ ಇರಬೇಕು. ಈಗ ಬೆಳಗಾವಿ ಫಲಿತಾಂಶಗಳಿಂದ ಪಕ್ಷಕ್ಕೂ ಹೊಸ ಆಗುತ್ತೆ, ಹೊಸ ಒಂದು ಚರ್ಚೆ ಆಗ್ತಾ ಇದೆ. ಅಂದ್ರೆ ಎಲ್ಲಾ ವರ್ಗಗಳನ್ನು ತಗೊಂಡು ಹೋಗ್ಬೇಕು. ಬೆಳಗಾವಿಯಿಂದ ಬೇರೆ ಮತ್ತೊಂದು ಯಾವ ರೀತಿ ಗಮನ ವಹಿಸಿದ್ರೆ ಮಂಡ್ಯದಿಂದ ಮಾಡಿದ್ರೆ ಈ ತರದ ನಾಯಕತ್ವದ ಅವಶ್ಯಕತೆ ಚರ್ಚೆ ಮಾಡ್ಬೇಕಲ್ಲ. ಅದೇ ಯಾವಾಗ ಬದಲಾವಣೆ ಮಾಡ್ತಾರ ಅವಾಗ ಚರ್ಚೆ ಸ್ಟಾರ್ಟ್ ಆಗುತ್ತೆ. ಇನ್ನು ಚರ್ಚೆನ ಸ್ಟಾರ್ಟ್ ಆಗಿಲ್ಲ. ನೀವು ಹೇಳುವಂತ ವಿಚಾರ ಮಾಡುತ್ತೆ ಗಮನದಲ್ಲಿಟ್ಟ ಮಾಡ್ತಾರೆ. ಬಹುಶಃ ಮಾಡ್ಬೋದು, ಮಾಡ್ಲೇಬೇಕಾಗ್ತದೆ. ವೇಟ್ ಮಾಡ್ತಾರೆ. ಬಂಡಾಯ ಸಂಬಂಧ ಅವ್ರ ಅರ್ಧ ಚುನಾವಣೆಗೆ ಅರ್ಧ ಚುನಾವಣೆ ಗೆದ್ದಂಗ. ಈಗ ಗಾಂಧೀಜಿಯವರ ಅಧ್ಯಕ್ಷತೆಯೊಳಗೆ ಒಂದೇ ಒಂದು ಅಧಿವೇಶನ, ಆ ಅಧಿವೇಶನ ನಾ ಬೆಳಗಾವಿಗೆ ಮಾಡ್ಬೇಕಂತ ಹೇಳಿ ಗಾಂಧೀಜಿಯವರು ಬೆಳಗಾವಿಗೆ ಬಂದು ಅಧಿವೇಶನ ಮಾಡಿದ್ರು. ಅದ್ರ ಶತಮಾನೋತ್ಸವ ಇರತೈತಿ. ಆದ್ರ ಸರ್ಕಾರ ಎಲ್ಲಾ ಮೀಟಿಂಗ್ಗಳನ್ನು ಬೆಂಗಳೂರಲ್ಲೇನೆ ಕರೆದಿದೆ. ಇಲ್ಲಿ ಬಿಟ್ಟು ದೂರಿಟ್ಟು ಆ ಕಾರ್ಯಕ್ರಮದ ರೂಪುರೇಷೆಗಳನ್ನ ಮಾಡುವಂತ ಕ್ರಮ ಅಲ್ಲಿ ಬೆಂಗಳೂರಾಗ ಆಗ್ತಾ ಇದೆ. ಇಲ್ಲ, ಮೊನ್ನೆ ಮಾಡ್ಯಾರಲ್ಲ. ಮೊನ್ನೆ ಬೆಳಗಾವಿದಾಗ 5 ತಾರೀಕು ಒಂದು ಮೀಟಿಂಗ್ ಮಾಡ್ಯಾರ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.